ಪ್ರತ್ಯಕ್ಷನಾಗಿ ಹೇ ಎನ್ನ ತಂದೆಯಾದ ಪರಮೇಶ್ವರ, ನಿನ್ನನ್ನು ಏಕಕಾಲದಲ್ಲಿ ಉದ್ಭವಿಸಲು ಕಾರಣವೇನೆಂದಾಗ, ಹೇ ಹುತ್ತನಾದ ವೀರಭದ್ರ, ನಿನ್ನ ತಾಯಿಗೆ ತಂದೆ, ನಿನ್ನ ತಂದೆಗೆ ಮಾವ, ಹೀಗೆ ತಾತನೆಂತೆನಿಸಿದಂತಹ ಯಾವಯ್ಯ ದಕ್ಷ ಬ್ರಹ್ಮನು ಕೈಲಾಸದಲ್ಲಿ ಮಾರಣ ಹೋಮವನ್ನು ಮಾಡಿ, ಅಕ್ಷಾವತಿ ಪಟ್ಟಣದಲ್ಲಿ ಮಾರಣ ಹೋಮವನ್ನು ಮಾಡಿ ಬರಬೇಕಾದ ರುದ್ರದ ಆವಿರ್ಭಾಗವನ್ನು ನಿನ್ನ ತಂದೆಯಾದಂತಹ ದಾಕ್ಷಾಯಿಣಿಯು ಹೇಳಲು ಹೊರಟಾಗ ದಕ್ಷ ಬ್ರಹ್ಮನ ಹವಾಮಾನದ ಮಾತುಗಳನ್ನಾಡಿದ್ದಾನೆ. ಹವಾಮಾನದ ಮಾತುಗಳನ್ನು ಕೇಳಲಾರದ ದಾಕ್ಷಾಯಿಣಿಯು ಊರಿ ಭಕ್ತಿ ಕುಂಡದಲ್ಲಿ ಬಿದ್ದು ಹಸಿನೀಗಿದ್ದಾಳೆ. ಕಾರಣ ಅಕ್ಷಾವತಿ ಪಟ್ಟಣಕ್ಕೆ ಹೋಗಿ ತಂದೆಯನ್ನು ನಿನ್ನ ತಾಯಿಯನ್ನು ಕರೆದುಕೊಂಡು ಬರಬೇಕಾದ ರುದ್ರದ ಆವಿರ್ಭಾಗವನ್ನು ಪಡೆದುಕೊಂಡು ಎಂದಾಗ ವೀರಭದ್ರೇಶ್ವರನು ಕೋಪದಿಂದ ತಾಳಲಾರದೆ ಕೋಪ ತಾಳಲಾರದಂತಹ ನೋಡಿ ಹಳೆಯ ಬೆವರನ್ನು ಧರಣಿಗಪ್ಪಳಿಸಲಾಗ ಮೂಡಿದಳಯ್ಯ ಭದ್ರಕಾಳಿ. ಈಗ ಕೋಪಗೊಂಡಂತಹ ವೀರಭದ್ರನಿಗೆ ತನ್ನ ಭದ್ರಕಾಳಿಯನ್ನು ಕೊಟ್ಟು ವಿವಾಹವನ್ನು ಮಾಡಿದಾಗ ಶಾಂತ ರೂಪನಾದಂತಹ ವೀರಭದ್ರ ದಕ್ಷಾವತಿ ಪಟ್ಟಣಕ್ಕೆ ಹೋಗಿ 4 ಕೋಟಿ ರಾಕ್ಷಸರನ್ನು ಕೊಂದು ಬರಬೇಕಾದ ರುದ್ರದ ಆವಿರ್ಭಾಗವನ್ನು ಪಡೆದುಕೊಂಡು ಬಂದಾಗ ವೀರಭದ್ರನು ಈಶ್ವರನು ನೋಡಿ ಸಂಹಾರ ಮಾಡಿದಂತಹ ವರ್ಷವಾದರೆ ಕಾರಣ ಉದ್ಭವಿಸುತ್ತಾರೆ. ಯಾರೆಂದರೆ ಚೌಡೇಶ್ವರನ್ನು ಹೊತ್ತೊಳಿಸಿ, ವೀರ ಚೌಡೇಶ್ವರಿ ನನ್ನ ಅಣ್ಣನ ಜೊತೆ ಹೋಗು, ದಕ್ಷಾವತಿ ಪಟ್ಟಣದಲ್ಲಿ ಮಾಡುವಂತಹ ರಕ್ಕಸರ ತೊಟ್ಟು ಹಲೆ ವರ್ಷವಾಗದಂತೆ ನಾಲಿಗೆ ಹುತ್ತಗಲಕ್ಕೂ ನಿನ್ನ ನಾಲಿಗೆಯನ್ನು ಚಾಚಿದಾಗ